ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ ಸಮರ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಯತ್ನಾಳ್ ಅಂಡ್ ಟೀಮ್. ಯತ್ನಾಳ್ ಬಣದಿಂದ ಲಿಂಗಾಯತ ಸಮಾವೇಶಕ್ಕೆ ನಿರ್ಧರಿಸಲಾಗಿದೆ. ನಿನ್ನೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ರೆಬಲ್ಸ್ ಸಭೆಯನ್ನ ಮಾಡಲಾಗಿದೆ. ಈ ರೆಬಲ್ಸ್ ಸಭೆಯಲ್ಲಿ ಲಿಂಗಾಯತ ಸಮಾವೇಶಕ್ಕೆ ತೀರ್ಮಾನಿಸಲಾಗಿದೆ. ಮಾರ್ಚ್ನ ಅಂತ್ಯದ ಒಳಗೆ ಸಮಾವೇಶವನ್ನು ನಡೆಸಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಡಿಯೂರಪ್ಪ ಅಂಡ್ ಟೀಮ್ಗೆ ಸಡ್ಡು ಹೊಡೆಯೋದಕ್ಕೆ ನಿರ್ಧರಿಸಲಾಗಿದೆ. ಬೆಂಗಳೂರಿನಲ್ಲಿ ಅಥವಾ ದಾವಣಗೆರೆಯಲ್ಲಿ ಈ ಸಮಾವೇಶ ಮಾಡಬೇಕು ಅನ್ನುವಂಥ ಪ್ಲಾನ್. ರಾಜ್ಯದಾದ್ಯಂತ ಲಿಂಗಾಯತ ನಾಯಕರು ಸ್ವಾಮೀಜಿಗಳಿಗೆ ಆಹ್ವಾನವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತಯಾರಿ ಆಗಿದೆ. ನೋಡಿ, ಬಿಜೆಪಿಯಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ. ಯತ್ನಾಳ್ ಅವರು ನಾವು ಲಿಂಗಾಯತ ಸಮುದಾಯದ ನಾಯಕರುಗಳು, ನಮ್ಮ ಜೊತೆಗೆ ಮಠದ ಶ್ರೀಗಳು ಸೇರಿದಂತೆ ಲಿಂಗಾಯತ ಸಮುದಾಯದ ನಾಯಕರುಗಳಿದ್ದಾರೆ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು. ಹೈಕಮಾಂಡ್ಗೂ ಕೂಡ ಲಿಂಗಾಯತ ಅಂತಂದ್ರೆ ಕೇವಲ ಯಡಿಯೂರಪ್ಪನವ್ರು ಮಾತ್ರ ಅಲ್ಲ, ನಾವು ಕಡು ಇದ್ದೀವಿ ಅನ್ನೋದನ್ನು ತೋರಿಸಬೇಕಾಗಿದೆ. ಇತ್ತ ಯಡಿಯೂರಪ್ಪನವರ ಬಣದಲ್ಲೂ ಕೂಡ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಅಥವಾ ಆ ಸಮುದಾಯವನ್ನು ಗುರುತಿಸುವಂತ ನಾಯಕ ಯಾರು ಅಂತಂದ್ರೆ ಅದು ಯಡಿಯೂರಪ್ಪ ಅನ್ನುವಂಥ ಮೆಸೇಜ್ ಇದೆ. ಸೊ ಹಾಗಾಗಿ ಇದೀಗ ಒಂದು ಸಮಾವೇಶ ಮಾಡಬೇಕು ಅಂತ ಯತ್ನಾಳ್ ಟೀಮ್ ಅವರು ನಿರ್ಧರಿಸಿದ್ದಾರೆ. ಬೆಂಗಳೂರು ಇಲ್ಲಾಂದ್ರೆ ದಾವಣಗೆರೆ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಬಹುತೇಕರಿಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ದಾವಣಗೆರೆಗೆ ಎಲ್ಲ ಭಾಗದವರು ಬರ್ತಾರೆ ಮತ್ತು ಹತ್ತಿರ ಆಗತ್ತೆ ಮತ್ತು ಆ ಭಾಗದಲ್ಲಿಗೆ ನಿಂತು ಒಂದು ಮೆಸೇಜನ್ನು ಪಾಸ್ ಮಾಡಿದ್ರೆ ಅದು ತೀರಾ ಸ್ಟ್ರಾಂಗ್ ಆದಂಥ ಮೆಸೇಜ್ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆ ಹಿನ್ನೆಲೆಗಳಿಗೆ ಇದೀಗ ದಾವಣಗೆರೆಯಲ್ಲಿ ಮಾಡಿದ್ರು ಮಾಡಬಹುದು ಅನ್ನುವಂಥ ಪ್ಲಾನನ್ನು ಮಾಡ್ಕೊಳ್ಳಲಾಗಿದೆ. ನೋಡಿ, ದಾವಣಗೆರೆ ಅಂತ ಅಂದ ತಕ್ಷಣ ನಮಗೆ ಸುತ್ತಮುತ್ತ ಇರುವಂಥ ಎಲ್ಲ ಊರುಗಳಿಂದ ಅಲ್ಲಿಗೆ ಆರಾಮಾಗಿ ಹೋಗ್ಬೋದು. ಶಿವಮೊಗ್ಗ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಆ ಕಡೆ ಉತ್ತರ ಕರ್ನಾಟಕ ಅಂತೂ ಅಲ್ಲ, ಮಧ್ಯದಲ್ಲಿ ಇದ್ದ ಹಾಗೂ ಕೂಡ ಆಗತ್ತೆ. ಮತ್ತು ಅಲ್ಲಿ ಸಮುದಾಯವಾರು ನಾವು ಗಮನಿಸೋದಾದರೆ ದಾವಣಗೆರೆಯಲ್ಲಿ ಲಿಂಗಾಯತ ಸಮುದಾಯದ ನಾಯಕರುಗಳು ಕೂಡ ಇದ್ದಾರೆ. ಸೊ ಹಾಗಾಗಿ ಅಲ್ಲಿಗೆ ಒಂದು ಸಮಾವೇಶ ಮಾಡಬಹುದು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹೆಚ್ಚು ಕಮ್ಮಿ ಮಾರ್ಚ್ ಅಂತ್ಯದೊಳಗೇನೆ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಲಿಂಗಾಯತರ ಶಕ್ತಿ ಪ್ರದರ್ಶನವನ್ನು ಲಿಂಗಾಯತ ನಾಯಕರಿಗೆ ಮಾಡಿಸ್ಕೊಡ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಅದಕ್ಕೆ ಅಂತ ಪ್ರತಿಯೊಬ್ಬ ಲಿಂಗಾಯತ ನಾಯಕರಿಗೆ ಆಹ್ವಾನ ಕೊಡೋದ್ರ ಜೊತೆಗೆ ಮಠದ ಮಠಾಧೀಶರುಗಳಿಗೂ ಕೂಡ ಆಹ್ವಾನವನ್ನು ಕೊಡಬೇಕು ಅನ್ನುವಂಥದ್ದು. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ಈಗ ಲಿಂಗಾಯತ ಸಮರ. ಇದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಿಂದ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ ಅಥವಾ ಹೊಡೆತ ಬೀಳುತ್ತೆ, ಡ್ಯಾಮೇಜ್ ಎಷ್ಟು ಮಟ್ಟಿಗೆ ಆಗಬಹುದು, ಇದು ಕೂಡ ಪ್ರಶ್ನೆ ಆಗಿದೆ. ಬಟ್ ಯತ್ನಾಳ್ ಅವ್ರು ಮಾತ್ರ ಪಟ್ಟು ಹಿಡಿದು ಕೂತಿದ್ದಾರೆ. ಪಟ್ಟನ್ನು ಸಡಿಲಿಸುವ ಲೆಕ್ಕಾಚಾರದಲ್ಲಿ ಇಲ್ಲ ಅವರು. ಸೊ ಇನ್ನೊಂದು ಕಡೆಯಲ್ಲಿ ಯಡಿಯೂರಪ್ಪನವರ ಬಣದವರು ಕೂಡ ಇದು ಮುಗಿತಿದ್ದಂಗೆ ನಾವು ಸಮಾವೇಶ ಮಾಡಿ ನಮ್ಮ ಶಕ್ತಿ ಏನು ಅಂತ ತೋರಿಸ್ಬೇಕು ಅಂತ ಅವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಯ ಒಂದು ಕೂಗಿದೆಯಲ್ಲ, ಇದು ಬಿಜೆಪಿಯ ಬಣ ಬಡಿದಾಟದ ಜೊತೆಗೆ ಕೊನೆಗೆ ಲಿಂಗಾಯತ ಸಮರದವರೆಗೂ ಬಂದು ನಿಂತಿದೆ. ಸೊ ಇಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಮೆಸೇಜ್ ಪಾಸ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯತ್ನಾಳ್ ಅವರು ಒಂದು ಸಭೆಯನ್ನು ಮಾಡಿದ್ರು. ಆ ಸಭೆಯಲ್ಲಿ ಎಲ್ಲರೂ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದು ಸಮಾವೇಶ ಮಾಡಿ ನಮ್ಮ ಶಕ್ತಿ ಏನು, ನಮ್ಮ ತಾಕತ್ತೇನು ಅನ್ನೋದನ್ನು ತೋರಿಸಲೇಬೇಕು. ಅದು ಕಾಂಗ್ರೆಸ್ಸಿಗೋ JDSಗೋ ಅಲ್ಲ, ಹೈಕಮಾಂಡ್ಗೆ ಮತ್ತು ಯಡಿಯೂರಪ್ಪನವ್ರಿಗೆ. ಇವ್ರುಗಳಿಗೆ ನಮ್ಮ ಸಾಮರ್ಥ್ಯವನ್ನು ತೋರಿಸಿ ಲಿಂಗಾಯತ ಸಮುದಾಯ ಅಂದರೆ ಕೇವಲ ಯಡಿಯೂರಪ್ಪನವ್ರು ಮಾತ್ರ ಅಲ್ಲ, ನಾವುಗಳು ಇದ್ದೀವಿ, ಎಲ್ಲರೂ ಸೇರಿದರೆ ಮಾತ್ರ ಲಿಂಗಾಯತ ಸಮುದಾಯ ಅನ್ನೋದನ್ನು ತೋರಿಸಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಇದ್ದಾರೆ. ಸೊ ಇದಕ್ಕೆ ಹೈಕಮಾಂಡ್ ನಾಯಕರು ಸಮ್ಮತಿ ಕೊಡ್ತಾರಾ, ಹೈಕಮಾಂಡ್ ನಾಯಕರು ಒಪ್ಪಿಗೆ ಕೊಡ್ತಾರಾ, ಹೈಕಮಾಂಡ್ ನಾಯಕರ ಬಳಿ ಇವ್ರು ಹೇಳ್ತಾರಾ, ತಿಳಿಸ್ತಾರಾ, ಚರ್ಚೆ ಮಾಡ್ತಾರಾ? ಅಕಸ್ಮಾತ್ ಹಾಗೇನಾದರೂ ಮಾರ್ಚ್ 30ರ ಒಳಗಡೆನೆ ಈ ಸಮಾವೇಶ ಅಂತ ಆಗಿದ್ದೇ ಆದಲ್ಲಿ ಯಾವ್ಯಾವ ಲಿಂಗಾಯತ ಸಮುದಾಯದ ನಾಯಕರುಗಳು ಭಾಗಿಯಾಗ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕ್ಲಿಯರ್ ಮೆಸೇಜ್ ಪಾಸ್ ಆಗುತ್ತೆ. ಯಾರ್ಯಾರು ಯಡಿಯೂರಪ್ಪನವ್ರ ಪರ, ಯಾರ್ಯಾರು ಯತ್ನಾಳ್ ಅವ್ರ ಪರ, ಯಾರ ಟೀಮ್ ಸ್ಟ್ರಾಂಗ್ ಆಗಿದೆ, ಯಾರ ಟೀಮಲ್ಲಿ ಹೆಚ್ಚು ಸದಸ್ಯರಿದ್ದಾರೆ, ಅದರ ಜೊತೆಗೆ ಯಾವ ಮಠದ ಶ್ರೀಗಳು ಆಗಮಿಸ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟು. ಯಡಿಯೂರಪ್ಪನವರ ಜೊತೆಗೆ ಎಲ್ಲ ಕರ್ನಾಟಕದ ಲಿಂಗಾಯತ ಸಮುದಾಯದ ಮಠಾಧೀಶರುಗಳು ತುಂಬಾ ಆಪ್ತರಾಗಿದ್ದಾರೆ ಅನ್ನೋದು ಒಂದು ಮೆಸೇಜ್ ಇದೆ. ಬಟ್ ಒಂದು ವೇಳೆ ಈ ಮಾರ್ಚ್ ಎಂಡ್ನಲ್ಲಿ ಸಮಾವೇಶ ಆಗಿ ಯತ್ನಾಳ್ ಅವರು ಅದಕ್ಕೆ ನೇತೃತ್ವ ವಹಿಸಿದ್ರು ಅಂತಂದರೆ ಯಾವ ಮಠದ ಶ್ರೀಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಮೇಲೆ ಅವರ ಅನುಯಾಯಿಗಳ ನಿರ್ಧಾರ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಈ ಲಿಂಗಾಯತ ವರ್ಸಸ್ ಲಿಂಗಾಯತ ಸಮಾವೇಶ ಬಿಜೆಪಿಗೆ ವರದಾನಕ್ಕಿಂತ ಹೊಡೆತ ಬೀಳುವ ಸಾಧ್ಯತೆಗಳೇ ಹೆಚ್ಚು.